ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರಿಗೆ ಕಾಂಗ್ರೆಸ್ ಗಾಳ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಪರ್ಧೆಗೆ ಆಫರ್ ಕೊಟ್ಟಿದ್ರು. ಬಟ್ ನನ್ನ ಬದಲು ಮಗನಿಗೆ ಕೊಡಿ, ಆಮೇಲೆ ನಾನು ಬರ್ತೀನಿ ಅಂತ ಎಸ್ ಟಿ ಸೋಮಶೇಖರ್ ಏನಾದರೂ ಒಂದು ಕಂಡೀಷನ್ ಹಾಕಿದಾರಾ? ಸೋಮಶೇಖರ್ ಮಗನ ಟಿಕೆಟ್ಗೆ ಅಂದ್ರೆ ಆ ಟಿಕೆಟ್ ಆಫರ್ಗೆ ಕಾಂಗ್ರೆಸ್ ಒಳಗಿನ ಆಕಾಂಕ್ಷಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ಆಪರೇಷನ್ ಹಸ್ತದ ಸಿದ್ಧತೆಯ ಹಂತದಲ್ಲೇ ಈ ಟಿಕೆಟ್ ಫೈಟ್ ಕೂಡ ಜೋರಾಗಿದೆ. ಹಾಗೆ ನೋಡೋದಾದ್ರೆ ಸೋಮಶೇಖರ್ ಅವರು ಕಳೆದ ಒಂದು 4-5 ತಿಂಗಳಿಂದಲೂ ಬಿಜೆಪಿಲಿ ಒಂದು ಕಾಲು ಕಾಂಗ್ರೆಸ್ನಲ್ಲಿ ಒಂದು ಕಾಲು ಇಟ್ಟಂತೆ ಕಾಣಿಸ್ತಾ ಇತ್ತು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಸೋಮಶೇಖರ್ ಅವರ ಡಿಮ್ಯಾಂಡ್ ಏನು? ಕಾಂಗ್ರೆಸ್ ಡಿಮ್ಯಾಂಡಿಗೆ ತತ್ತರಿಸಿ ಹೋಗ್ತಾ ಇದೆಯಾ ಅಥವಾ ಏನಾಗ್ಬೋದು ಅಂತ? ವಿದ್ಯಾ, ಪ್ರಮುಖವಾಗಿ ಆಪರೇಷನ್ ಹಸ್ತದ ಮಾತುಗಳು ಮೊದಲಿಂದ ಕೇಳಿ ಬಂದ್ರೆ ಅದಕ್ಕೆ ಸ್ಪಂದಿಸಿದ ರೀತಿ ನಡೆದುಕೊಂಡಂತವರು ಬಿಜೆಪಿಯ ಇಬ್ಬರು ಶಾಸಕರು. ಅದು ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಇರ್ಬೋದು ಅಥವಾ ಶಿವರಾಮ್ ಹೆಬ್ಬಾರ್ ಅವರು ಇರ್ಬೋದು. ಇವರಿಬ್ಬರು ನಾಯಕರು ಒಂದು ರೀತಿಯ ಕಾಂಗ್ರೆಸ್ ಬಾಗಿಲಿಗೆ ಬಂದು ನಿಂತವರಂತೆ ನಡೆದುಕೊಂಡಂತ ಒಂದಷ್ಟು ಘಟನಾವಳಿಗಳು ಕೂಡ ನಡೆದಿತ್ತು. ಆ ನಂತರದಲ್ಲಿ ಎಸ್ ಟಿ ಸೋಮಶೇಖರ್ ಅವರನ್ನ ಕರೆದುಕೊಂಡು ಬಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಶಕ್ತಿ ಬರುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು ಅನ್ನುವಂಥದ್ದು ಒಂದು ಹಂತದಲ್ಲಿ. ಸೂಕ್ತವಾದ ಅಭ್ಯರ್ಥಿ ಸಿಕ್ಕಿದ್ರೆ ಅವರನ್ನೇ ಸೆಳೆದು ಅಭ್ಯರ್ಥಿಯನ್ನಾಗಿಸಿದರೆ ಹೇಗೆ ಅನ್ನುವಂಥ ಚರ್ಚೆಯೂ ಕೂಡ ಕಾಂಗ್ರೆಸ್ನಲ್ಲಿ ನಡೆದಿತ್ತು ಅನ್ನುವಂಥದ್ದು. ಆದರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿಯಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಬರುವ ಕಂಡೀಷನ್ ಅಲ್ಲಿ ವಿಶೇಷವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಪುತ್ರನನ್ನ ಅಭ್ಯರ್ಥಿಯಾಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಥವಾ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಅವರು ಬರುವ ಮುಂಚಿತವಾಗಿಯೇ ಇಂಥದ್ದೊಂದು ಡಿಮ್ಯಾಂಡ್ ಅನ್ನ ಇಟ್ಟು ಆನಂತರದಲ್ಲಿ ಬರ್ತೀನಿ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಚರ್ಚೆ. ವಿಶೇಷವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಆಕಾಂಕ್ಷಿಗಳಿದ್ದಾರೆ ಎನ್ನುವಂಥದ್ದು. ಹಾಲಿ ರಾಜ್ಯಸಭಾ ಸದಸ್ಯ ಜಿ.ಸಿ. ಚಂದ್ರಶೇಖರ್ ಇರ್ಬೋದು, ಮಾಜಿ ರಾಜ್ಯಸಭಾ ಸದಸ್ಯ ಪ್ರೊಫೆಸರ್ ರಾಜೀವ್ ಗೌಡ ಅವರು ಇರ್ಬೋದು, ಹೀಗೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಹೊರಗಡೆಯಿಂದ ಬರುವವರು ಬರುವ ಮುಂಚಿತವಾಗಿ ಟಿಕೆಟ್ಗೆ ಡಿಮ್ಯಾಂಡ್ ಇಡ್ತಾರೆ, ಪುತ್ರನಿಗಾಗಿ ಇಡ್ತಾರೆ ಅನ್ನೋದಾದ್ರೆ ನಾವುಗಳಿಲ್ವಾ ಅನ್ನುವಂಥ ಪ್ರಶ್ನೆಯೂ ಮತ್ತು ಅಸಮಾಧಾನವೂ ಕೂಡ ಎದ್ದಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಹಾಗಾಗಿ ಆಪರೇಷನ್ ಹಸ್ತಕ್ಕೆ ಒಳಗಾಗಬಹುದು ಅನ್ನುವಂಥ ಎಸ್ ಟಿ ಸೋಮಶೇಖರ್ ಅವರು ಬರುವ ಮುಂಚಿತವಾಗಿಯೇ ಮಗನಿಗಾಗಿ ಮಾಡ್ತಿರುವಂತಹ ಡಿಮ್ಯಾಂಡ್ ಯಾಕೆ ಅನ್ನುವಂಥ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಪರ ವಿರುದ್ಧವಾದ ಚರ್ಚೆಗಳು ನಡೀತಿದೆ ಅನ್ನುವಂಥ ಮಾಹಿತಿ ತಿಳಿತಾ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಹೌದು ಬಿಜೆಪಿಯಲ್ಲಿ ಒಂದು 2-3 ಜನ ರೇಸ್ನಲ್ಲಿದ್ದಾರೆ. ಇದರ ನಡುವೆ ಇವ್ರ ಈ ಕಡೆ ಇನ್ನೇನು ಕಾಂಗ್ರೆಸ್ಸಿಗೆ ವಾಪಸ್ ಮರಳಿತವರಿಗೆ, ಅವ್ರೇನು ಹೊಸದಾಗಿ ಬರ್ತಾರದಲ್ಲ, ಕಾಂಗ್ರೆಸ್ನಿಂದನೇ ಹೋದಂಥವ್ರು ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಈ ಡಿಮ್ಯಾಂಡ್ ಇಟ್ಟಿರೋದು ಕಾಂಗ್ರೆಸ್ಗೆ ಒಂದು ರೀತಿ ಬಿಸಿ ತುಪ್ಪ ಆಗಿದೆ ಈಗ.